area, so employee welfare, you can do review, okay, thorough review. Then once you do thorough review, you will understand which are the areas they conducted research, which are the areas or variables you can study. Okay, so based on that you have to finalize your topic. Okay, so on the employee welfare ಬಗ್ಗೆ ನೀವು ಏರಿಯಾ ಡಿಸೈಡ್ ಮಾಡಿದ್ರಿ, ಅದಾದ ನಂತರ ರಿವ್ಯೂ ಮಾಡ್ತೀರಾ. ಸೊ ಇನ್ ಡೀಟೇಲ್ ಆಗಿ ರಿವ್ಯೂ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದ ಯಾವ್ಯಾವ ಸ್ಟಡೀಸ್ ಮಾಡಿದ್ದಾರೆ ಮತ್ತೆ ಅಲ್ಲಿ ಗ್ಯಾಪ್ಸ್ ಏನಿದೆ ಅಂತೇಳಿ. ಅದರ ಆಧಾರದ ಮೇಲೆ ನೀವು ಸ್ಟಡಿಯನ್ನ ಫೈನಲ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಟೈಟಲ್, ಸೊ ಒಂದು ಬರೀ ಎಂಪ್ಲಾಯಿ ವೆಲ್ಫೇರ್ ಅಂತ ಹಾಕಕ್ ಬರಲ್ಲ ನಾನು. ಓಕೆ, ಸೊ ಟೈಟಲ್ ಅಂತಕ್ಕಂಥದ್ದು ತುಂಬಾ ಕ್ಯಾಚಿ ಆಗಿರ್ಬೇಕು, ಹಾಗೇನೆ ನಿಮ್ಮ ಎಂಟೈರ್ ಸ್ಟಡಿ ಬಗ್ಗೆ ಕ್ಲಿಯರ್ ಆಗಿ ಹೇಳೋ ತರ ಇರ್ಬೇಕು ಅದು. ಅದಕ್ಕೆ ಇಟ್ ಶುಡ್ ಬಿ ಕ್ಲಿಯರ್, ಅಬ್ಸ್ಟ್ರಾಕ್ಟ್ ಅಂಡ್ ಶುಡ್ ನಾಟ್ ಎಕ್ಸೀಡ್ 13 to 15 ವರ್ಡ್ಸ್. ಓಕೆ, 13 ರಿಂದ 15 ವರ್ಡ್ಸ್ ಅಲ್ಲಿ ನಿಮ್ಮ ಒಂದು ಟೈಟಲ್ ಅನ್ನ ನೀವು ಫ್ರೇಮ್ ಮಾಡಬೇಕು. ಓಕೆ, ಅದು ಕ್ಲಿಯರ್ ಆಗಿರ್ಬೇಕು. ಅಬ್ಸ್ಟ್ರಾಕ್ಟ್ ಅಂದ್ರೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಡಬೇಕು. ಮತ್ತೆ ಇಟ್ ಶುಡ್ ಬಿ ಇನ್ ಎ ಸಿಂಗಲ್ ಸೆಂಟೆನ್ಸ್, ಬರೀ ಒಂದೇ ಒಂದು ವಾಕ್ಯದಲ್ಲಿ ಅದು ಇರಬೇಕು. ಸೊ ಇದು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ನಮ್ಮಲ್ಲಿ ಗೊತ್ತಿರ್ಬೇಕು. ಓಕೆ, ಸೊ ಇದು ಒಂದು ಟೈಟಲ್. ನೆಕ್ಸ್ಟ್ ಟೈಟಲ್ ಆದ ನೀವು ಆದ ನಂತರ ಇಂಟ್ರೊಡಕ್ಷನ್, ಆ ಒಂದು ಏನು ರಿಸರ್ಚ್ ನ ತಗೊಂಡಿದಿರಲ್ಲ ಏರಿಯಾ, ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಬರೀಬೇಕು ನೀವು. ಸೊ ಇಟ್ ಶುಡ್ ಕವರ್ ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದಿ ಸಬ್ಜೆಕ್ಟ್. ಆ ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಸಬ್ಜೆಕ್ಟ್, ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಆಸ್ ರಿಫ್ಲೆಕ್ಟೆಡ್ ಇನ್ ಕರೆಂಟ್ ಲಿಟರೇಚರ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫಾರ್ಮುಲೇಟೆಡ್ ರಿಸರ್ಚ್ ಪ್ರಾಬ್ಲಮ್. ಉದಾಹರಣೆಗೆ ನಿಮ್ದು ಎಂಪ್ಲಾಯಿ ವೆಲ್ಫೇರ್ ಇದೆ. ಓಕೆ, ಸೊ ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಸಬ್ಜೆಕ್ಟ್, ಎಂಪ್ಲಾಯಿ ವೆಲ್ಫೇರ್ ಅಂದ್ರೆ ಏನು, ಎಂಪ್ಲಾಯಿ ವೆಲ್ಫೇರ್ ಬಗ್ಗೆ ಇರ್ತಕ್ಕಂಥ ಸಿದ್ಧಾಂತಗಳು ಯಾವುವು, ಸೊ ಎಂಪ್ಲಾಯಿ ವೆಲ್ಫೇರ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು ಅಂತಕ್ಕಂಥ ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ ನೀವು ಬರಿಬೇಕು. ಮತ್ತೆ ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ಸಬ್ಜೆಕ್ಟ್, ಪ್ರೆಸೆಂಟ್ ಎಂಪ್ಲಾಯೀಸ್ ವೆಲ್ಫೇರ್ ಏನೇನು ಎಂಪ್ಲಾಯೀಸ್ ವೆಲ್ಫೇರ್ ಇದೆ, ಗೌರ್ಮೆಂಟ್ ಪಾಲಿಸೀಸ್ ಏನು, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಏನು. ಓಕೆ, ಸೊ ಅದಾದ ನಂತರ ಕರೆಂಟ್ ಲಿಟರೇಚರ್ ಏನೇನಿದೆ. ಸೊ ಈ ಎಲ್ಲ ಅಂಶಗಳನ್ನ ನೀವು ಇಂಟ್ರೊಡಕ್ಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕು, ಅಂದ್ರೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ಬೇಕು ನಮ್ಗೆ. ಓಕೆ, ಅದಾದ ನಂತರ ರಿವ್ಯೂ ಆಫ್ ಲಿಟರೇಚರ್. ಸೊ ಇಲ್ಲಿ ಆ ಒಂದು ಏನು ವಿಚಾರ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಆಫ್ ಲಿಟರೇಚರ್ ಏನಿದೆ. ಓಕೆ, ಸೊ ಅದನ್ನ ನೋಡ್ಬೇಕು. ಅಂದ್ರೆ ನಾವೇನು ಸಾಹಿತ್ಯ ಪುನರಾವಲೋಕನ ಅಂತ ಹೇಳ್ತೀವಿ. ಸೊ ಸಾಹಿತ್ಯ ಪುನರಾವಲೋಕನ ಯಾವ್ಯಾವ ಒಂದು ಅದ್ರ ಬಗ್ಗೆ ಒಂದು ಸ್ಟಡೀಸ್ ಅನ್ನ ಮಾಡಿದ್ದಾರೆ ಅದನ್ನ ನೋಡ್ಬೇಕು. ಸೊ ಇದನ್ನ ನೀವು ಈ ರಿವ್ಯೂಸ್ ಅಲ್ಲಿ ಎಲ್ಲ, ಈಗ ನೀವು ಪೇಪರ್ ರಿಸರ್ಚ್ ಪೇಪರ್ ಓದಿರ್ತೀರ, ಒಂದು ಆರ್ಟಿಕಲ್ಸ್, ಜರ್ನಲ್ ಆರ್ಟಿಕಲ್ಸ್, ಹಾಗೇನೆ ಬುಕ್ಸ್ ಚಾಪ್ಟರ್ಸ್, ಗವರ್ಮೆಂಟ್ ಡಾಕ್ಯುಮೆಂಟ್ಸ್, ಓಕೆ, ಅನ್ಪಬ್ಲಿಷ್ಡ್ ಡಾಕ್ಯುಮೆಂಟ್ಸ್, ನ್ಯೂಸ್ ಪೇಪರ್ಸ್, ಇವನ್ನೆಲ್ಲ ನೀವು ತಗೊಳ್ಬಹುದು. ಸೊ ಇದರಲ್ಲಿ you refer standard journals and surf internet to accumulate this study material related to theme of the study, present the studies in a concise manner, and minimum actually what we say for PG student, ಇವೆಲ್ಲ PG ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಮಿನಿಮಮ್ ಒಂದು 20 ಸ್ಟಡೀಸ್ ಅನ್ನ ಇನ್ಕ್ಲೂಡ್ ಮಾಡಿ. ಮಿನಿಮಮ್ ಹೇಳ್ತಿರೋದು. ಓಕೆ, ಯು ಕ್ಯಾನ್ ಗೋ ಅಪ್ ಟು 100 ಆಲ್ಸೋ, ದರ್ ಇಸ್ ನೋ ಪ್ರಾಬ್ಲಮ್. ಸೊ ಮಿನಿಮಮ್ 20 ಸ್ಟಡೀಸ್. ಆ 20 ಸ್ಟಡೀಸ್ ಹೇಗಿರ್ಬೇಕು ಅಂತಂದ್ರೆ ಲಾಸ್ಟ್ 10 years ಅಂದ್ರೆ ಲಾಸ್ಟ್ ಡಿಕೇಡ್ ಮಾತ್ರ. ಈಗ ನಾನು 2021 ಅಲ್ಲಿ ಇದ್ದೀನಿ, 1960, 1970, 1980 ಹಾಕ್ತೀನಿ ನಾನು, ಅವೆಲ್ಲ ಇಲ್ಲ. 2021 ಅಂದ್ರೆ ಅಪ್ ಟು 2010 ಆದ್ಮೇಲೆ, 2010 ಆದ್ಮೇಲೆ ಏನ್ ಸ್ಟಡೀಸ್ ಇದೆ ಅದನ್ನೇ ಹಾಕೋಬೇಕು. ಸೊ ಯು ಶುಡ್ ನಾಟ್ ಇನ್ಕ್ಲೂಡ್ ಬಿಫೋರ್ 2010. ಇಫ್ ಯು 2010, that means it should be very important study. Okay, if you are including simply other studies which are not related, there is no use. So that is why you have to choose the studies which are more applicable here. And how you have to write, ಇಲ್ಲಿ ಬರೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾನು ಒಂದು ಉದಾಹರಣೆಗೆ ಒಂದು ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿದಾಗ ಆ ಸ್ಟಡಿಯಲ್ಲಿ ನಂದು ಎಂಪ್ಲಾಯಿ ವೆಲ್ಫೇರ್ ಅಂತಂದಾಗ ಎಂಪ್ಲಾಯಿ ವೆಲ್ಫೇರ್ ಅಲ್ಲಿ ಏನ್ ಆಸ್ಪೆಕ್ಟ್ಸ್ ನೋಡ್ತಾ ಇದ್ದೀನಿ ನಾನು ಅದನ್ನ ನೋಡ್ಬೇಕು. ಸೊ ಬೇರೆ ಯಾರಾದ್ರೂ ನಿಮ್ ಸ್ಟಡಿ ಟೈಟಲ್ ಹೇಳ್ರಿ, ಯಾರು ಫೈಲ್ ಮಾಡಿರೋದು, ಯಾರಾದ್ರು ವಾಲಂಟಿಯರ್ಸ್? ಸ್ಟೂಡೆಂಟ್ಸ್, ಎನಿಬಡಿ, ಸ್ಟೂಡೆಂಟ್ಸ್. ಟೈಟಲ್ ಹೇಳ್ರಿ ಯಾರಾದ್ರು. ಅರ್ಚನಾ ಹೇಳ್ರಿ. ಅರ್ಚನಾ ಇದಾರಲ್ಲ?
ನಿಮ್ ಸ್ಟಡಿ ಟೈಟಲ್ ಏನಮ್ಮ? Archana. ಅರ್ಚನಾ ಆಗ್ಲಿ ಅಥವಾ ಬೇರೆ ಯಾರಾದ್ರೂ ಹೇಳ್ರಿ, ತೊಂದ್ರೆ ಇಲ್ಲ. ಓಕೆ, ಯಾರಾದ್ರು? ಇಲ್ಲ, ಯಾರು ಇಲ್ಲ. Sir, ನೀವು study ಹೇಳ್ಬೇಕು on ಸ್ಟಡಿ manpower ಟೈಟಲ್. development. ಹೇಳಿ. Sir, study on manpower development and employee performance in the organization. ಓಕೆ, ಮ್ಯಾನ್ ಪವರ್ ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯಿ Performance in an organization. ಓಕೆ. ಸೊ ಮ್ಯಾನ್ ಪವರ್ ಅಂಡ್ ಎಂಪ್ಲಾಯ್ ಪರ್ಫಾರ್ಮೆನ್ಸ್. ಸೊ ನೀವು ಎಂಪ್ಲಾಯ್ ಪರ್ಫಾರ್ಮೆನ್ಸ್ ಮತ್ತು ಮ್ಯಾನ್ ಪವರ್ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ನೀವು ಸ್ಟಡೀಸ್ ನ ಚೆಕ್ ಮಾಡಿದಾಗ ರಿಸರ್ಚ್ ಆರ್ಟಿಕಲ್ಸ್ ನ ನೋಡ್ಬೇಕು. ರಿಸರ್ಚ್ ಆರ್ಟಿಕಲ್ಸ್ ನೋಡಿದ್ರೆ ರಿಸರ್ಚ್ ಆರ್ಟಿಕಲ್ಸ್ ಯಾವ್ದು ನೋಡ್ಬೋದು ನೀವು? ಸೋಷಿಯಲ್ ವರ್ಕ್ ಸ್ಟಡೀಸ್, ರಿಸರ್ಚ್ ಜರ್ನಲ್ಸ್, ಹಾಗೇನೆ HR ರಿಲೇಟೆಡ್ ಜರ್ನಲ್ಸ್ ನ ನೋಡಿದ್ರೆ ನಿಮ್ಗೆ ಸ್ಟಡೀಸ್ ಸಿಗ್ತವೆ. ಉದಾಹರಣೆಗೆ ನಮ್ದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಜರ್ನಲ್ ಇದೆ. ಓಕೆ, ಸೊ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ. ಅದರಲ್ಲಿ ನೀವು ಹೋಯ್ತು ಅಂತಂದ್ರೆ ನಿಮ್ಗೆ ಕೆಲವೊಂದು ಸ್ಟಡೀಸ್ ಸಿಗ್ತವೆ. ಸೊ ಈ ಸ್ಟಡೀಸ್ ಅಲ್ಲಿ ನೀವೇನ್ ನೋಡ್ಬೇಕು? ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಮತ್ತೆ ಮ್ಯಾನ್ ಪವರ್. ಸೊ ಅದು ಒಂದು ಮ್ಯಾನ್ ಪವರ್ ಅಲ್ಲಿ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ನೀವು ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿ ಅಲ್ಲಲ್ಲಿ ಏನು ಐಡೆಂಟಿಫಿಕೇಶನ್ ಮಾಡ್ತಾರೆ ಅದನ್ನ ಬರಿಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಅವ್ರದ್ದು ಮೆಥಡಾಲಜಿ ಏನು ಯೂಸ್ ಮಾಡಿದ್ದಾರೆ, ಅಂದ್ರೆ ಅವರ ಒಂದು ರಿಸರ್ಚ್ ಮೆಥಡಾಲಜಿ ಏನಿದೆ ಅದನ್ನ ಬ್ರೀಫ್ ಆಗಿ ಬರಿಬೇಕು. ಅದಾದ ನಂತರ ರಿಸಲ್ಟ್ಸ್ ಏನ್ ಬಂದಿದೆ, ಮೇಜರ್ ರಿಸಲ್ಟ್ಸ್ ನಿಮ್ಮ ಸ್ಟಡಿ ಅಬ್ಜೆಕ್ಟಿವ್ಸ್ ಗೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ಬರಿಬೇಕು. ಅದಾದ ನಂತರ ರಿಸರ್ಚ್ ಗ್ಯಾಪ್ಸ್ ನೀವೇನ್ ಐಡೆಂಟಿಫೈ ಮಾಡಿದ್ರಿ, ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ಅಲ್ಲಿ ನೀವೇನ್ ಐಡೆಂಟಿಫೈ ಮಾಡಿದ್ರಿ ಅದನ್ನ ಬರ್ಕೋಬೇಕು. ಸೊ ಅಷ್ಟನ್ನ ನೀವು ಬರ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಈ ತರ ನೀವು ಒಂದು 20-30 ಆರ್ಟಿಕಲ್ ಬರೆದಾಗ ನಿಮ್ಗೆ ಐಡಿಯಾ ಸಿಗ್ತದೆ ಯಾವ್ಯಾವ ರಿಸರ್ಚ್ ಗ್ಯಾಪ್ಸ್ ಈ ಒಂದು ಆರ್ಟಿಕಲ್ಸ್ ಅಲ್ಲಿ ಇದೆ, ಈ ಒಂದು ರಿಸರ್ಚ್ ಅಲ್ಲಿ ಇದೆ ಅಂತ. ಆ ಒಂದು ಗ್ಯಾಪ್ಸ್ ನ ತಗೊಂಡು ಆ ಒಂದು ಗ್ಯಾಪ್ಸ್ ಆಧಾರದ ಮೇಲೆ ನೀವು ನಿಮ್ಮ ಆಬ್ಜೆಕ್ಟಿವ್ಸ್ ನ ಫ್ರೇಮ್ ಮಾಡ್ಕೊಂಡು, ಓಕೆ, ಸೊ ನಿಮ್ಮ ಆಬ್ಜೆಕ್ಟಿವ್ಸ್ ನ ಫ್ರೇಮ್ ಮಾಡ್ಕೊಂಡು ನೀವು ಸ್ಟಡಿನ ಕಂಟಿನ್ಯೂ ಮಾಡಬಹುದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟಡಿ. ಸೊ ಬೇಸ್ಡ್ ಆನ್ ದ ರಿವ್ಯೂ explain the importance and need of the study. So now you have to explain the need and importance of the study. ನಿಮ್ಮ ಸ್ಟಡಿ ಇದೆ, ಸೊ ಮ್ಯಾನ್ ಪವರ್ ಇದೆ, ಮತ್ತೆ ಹಾಗೆ ಎಂಪ್ಲಾಯ್ ಪರ್ಫಾರ್ಮೆನ್ಸ್ ಸೊ ಹೇಗಿದೆ ಅಂತಕ್ಕಂಥದ್ದನ್ನ ನೀವು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಮತ್ತೆ ಯಾಕೆ ನೀವು ಸ್ಟಡಿ ಮಾಡ್ತಾ ಇದ್ದೀರಿ, ನಿಮ್ಮ ಸ್ಟಡಿ ಅವಶ್ಯಕತೆ ಏನಿದೆ. ಈಗ ಆಲ್ರೆಡಿ ಸ್ಟಡೀಸ್ ಕಂಡಕ್ಟ್ ಮಾಡಿದ್ದಾರೆ, ಹಾಗೆ ನಿಮ್ಮ ಸ್ಟಡಿ ಏನು ಅವಶ್ಯಕತೆ ಇದೆ ಅದನ್ನ ನೀವು ಹೇಳ್ಬೇಕಿಲ್ಲಿ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ವೈ ಯುವರ್ ಸ್ಟಡಿ ಇಸ್ ನೀಡೆಡ್. ಓಕೆ, ಸೊ ಯು ಹ್ಯಾವ್ ಟು ಗಿವ್ ಜಸ್ಟಿಫಿಕೇಶನ್ ಸೇಯಿಂಗ್ ದಟ್ the following studies are conducted on the following areas, but the following things they could not able to address, hence I have taken up this study. Okay, so ಎಲ್ಲ ಸ್ಟಡೀಸ್ ಮಾಡಿದರೆ ಆದ್ರೆ ಈ ಒಂದು ಮ್ಯಾನ್ ಪವರ್ ಅಲ್ಲಿ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಹೇಗಿರ್ತದೆ ಅಂತಕ್ಕಂಥದನ್ನ ಸ್ಟಡೀಸ್ ಮಾಡಿಲ್ಲ. ಹಾಗಾಗಿ ನಾನು ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಮ್ಯಾನ್ ಪವರ್ ಅಲ್ಲಿ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಹೇಗಿರ್ತದೆ ಅಂತಕ್ಕಂಥದ್ದು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟಡಿಯಿಂದ ಮ್ಯಾನ್ ಪವರ್ ಅಲ್ಲಿ ಎಂಪ್ಲಾಯ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತಕ್ಕಂಥದ್ದನ್ನ ನಮ್ಮ ಒಂದು ಈ ಒಂದು ಸೆಕ್ಟರ್ಗೆ ಕಾಂಟ್ರಿಬ್ಯೂಷನ್ ಆಗ್ತದೆ ಅಂತಕ್ಕಂಥದ್ದನ್ನ ನೀವು ಹೇಳ್ಬೇಕು. ಓಕೆ, ಇಲ್ಲಿ ಜಸ್ಟಿಫಿಕೇಶನ್ ಸಿಗ್ನಿಫಿಕೆನ್ಸ್ ನ ಹೇಳ್ತೀರಾ. ನೆಕ್ಸ್ಟ್ ಮೆಥಡಾಲಜಿಲಿ ಎಕ್ಸ್ಪ್ಲೇನ್ ದ ರ್ಯಾಷನಲ್ ಅಂಡ್ ಕಂಟೆಕ್ಸ್ಟ್ ಫಾರ್ ದಿ ಪ್ರೆಸೆಂಟ್ ಸ್ಟಡಿ ಥೀಮ್. ಯಾಕೆ ಈ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥ ನೆಕ್ಸ್ಟ್ ಏನ್ ನಿಮ್ಗೆ ಸಿಗ್ನಿಫಿಕೆನ್ಸ್ ಹೇಳ್ತೀರಲ್ಲ ಅದ್ರಲ್ಲಿ ಇಂಪಾರ್ಟೆನ್ಸ್ ಹೇಳ್ತೀರಿ, ಇಲ್ಲಿ ರ್ಯಾಷನಲ್ ಕೊಡ್ರಿ, ಇದನ್ನೇ ಯಾಕೆ ತಗೊಂಡ್ರಿ ಅಂತಕ್ಕಂಥದ್ದನ್ನ ಬರೀರಿ. ಓಕೆ, ದೆನ್ ಆಬ್ಜೆಕ್ಟಿವ್ಸ್. So clearly state objectives of your study. Generally 4 to 6 objectives na clear ಆಗಿ ಹೇಳ್ರಿ, ಏನ್ objectives ಅಂತ ಹೇಳಿ 1 2 3 4 ಅಂತ ಹೇಳಿ. ಸೊ ಅದನ್ನ ಹೇಳಿ ನೀವು ಹೋಗ್ಬೇಕು. ಉದಾಹರಣೆಗೆ ಇಲ್ಲೇನಿದೆ, ಟು ಸ್ಟಡಿ ದ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಆಫ್ ದ ರೆಸ್ಪಾಂಡೆಂಟ್ಸ್. ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಆಫ್ ದ ರೆಸ್ಪಾಂಡೆಂಟ್ 1. ಸೆಕೆಂಡ್ ಒನ್ ಏನ್ ಹೇಳ್ಬೋದು ನೀವು, ಸೊ ಏನು ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟಿದ್ದಾರೆ, ಸೊ ಅಂಡರ್ಸ್ಟ್ಯಾಂಡ್ the process of manpower. Okay, third one, assess the performance of the employees. Okay, so like that you can give objectives. What are your objectives? ಅದನ್ನ ಹೇಳಬೇಕು.
ಸೊ ಅದಾದ ನಂತರ ಹೈಪೋಥಿಸಿಸ್, ನೀವು ಹೈಪೋಥಿಸಿಸ್ ನ ಫಾರ್ಮುಲೇಟ್ ಮಾಡಬೇಕು. ಸೊ ಹೈಪೋಥಿಸಿಸ್ ಅನ್ನ ಬೇಸ್ಡ್ ಆನ್ ಯುವರ್ ಆಬ್ಜೆಕ್ಟಿವ್ಸ್ ಹೈಪೋಥಿಸಿಸ್ ಹೇಳ್ತೀರಾ. ಇಲ್ಲಿ ಹೈಪೋಥಿಸಿಸ್ ಅಲ್ಲಿ you can have 2 to 5 hypotheses. Okay, so you can formulate alternative hypothesis or null hypothesis. There are 2 types of hypothesis. So ನೀವು hypothesis ನ ನೀವು ಹೇಳ್ಬೇಕಾಗ್ತದೆ. ಸೊ ಇಲ್ಲಿ ಆಲ್ಟರ್ನೇಟಿವ್ ಹೈಪೋಥಿಸ್ ಆರ್ ನಲ್ ಹೈಪೋಥಿಸ್ ಯಾವ್ದು ಹೇಳ್ತೀರಾ ಅದನ್ನ ನೀವು ಕ್ಲಿಯರ್ ಆಗಿರ್ಬೇಕು ನಿಮಗೆ. ಓಕೆ, ಸೊ ಇಲ್ಲಿ ಯು ಹ್ಯಾವ್ ಟು ಇಂಡಿಕೇಟ್ ರಿಲೇಶನ್ಶಿಪ್ ಆರ್ ನೋ ರಿಲೇಶನ್ಶಿಪ್ ಬಿಟ್ವೀನ್ 2 ಕ್ವಾಂಟಿಟೇಟಿವ್ ವೇರಿಯಬಲ್ಸ್. ನೀವು ರಿಲೇಶನ್ಶಿಪ್ಸ್ ನ ಹೇಳ್ಬೋದು, ಇಲ್ಲದ್ರೆ ಸಿಗ್ನಿಫಿಕೆಂಟ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ನ ಹೇಳ್ಬೋದು, ನೀವು ಅಸೋಸಿಯೇಷನ್ಸ್ ನ ನೀವು ಹೇಳ್ಬೋದು, ಮತ್ತೆ ನೀವು ಬೇಸ್ಡ್ ಆನ್ ಯುವರ್ ಅಬ್ಜೆಕ್ಟಿವ್ಸ್. ಓಕೆ, ನೀವು ಇಲ್ಲಿ ಒಂದು ಕೊಟ್ಟಿದ್ದೀನಿ ನೋಡ್ರಿ, ಅಂದ್ರೆ ದೇರ್ ಈಸ್ ಸಿಗ್ನಿಫಿಕೆಂಟ್ ರಿಲೇಶನ್ಶಿಪ್ ಬಿಟ್ವೀನ್ ಹೈಟ್ ಅಂಡ್ weight ಆಫ್ ದ ರೆಸ್ಪಾಂಡೆಂಟ್. ಸೊ ನಾವೇನ್ ಹೇಳ್ತಾ ಇದೀವಿ, ಹೈಟು ಮತ್ತೆ weight ದೇರ್ ಇಸ್ ಎ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದೀವಿ. ಓಕೆ, ಸೊ ಇಯರ್ ನಿಮ್ದು ಈಗ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಓಕೆ, ಸೊ ದೇರ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ the working environment and employee performance. Okay, there is a relationship between working environment and employee performance. Okay, so that you have to tell. Okay, there is no significant relationship other than you ಹೇಳ್ಕೊಂಡು ಹೋಗ್ಬೋದು. Okay, see here there is significant difference in the socio-economic status of MSW and MBA faculty and students. So we are clearly telling that there is a significant difference in socio-economic status of MSW and MBA students. MSW ಮತ್ತು MBA students ಜೊತೆ ಡಿಫರೆನ್ಸ್ ಇದೆ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಅಂತೇಳಿ ನಾವು ಹೇಳ್ತಾ ಇದೀವಿ. ಅದನ್ನ ನೀವು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಾಗ ಅವ್ರ ಎಕನಾಮಿಕ್ ಸ್ಟೇಟಸ್ ತಗೊಂಡು ಟೆಸ್ಟ್ ಮಾಡಬೇಕಾಗ್ತದೆ. ಓಕೆ, ಸೊ next you can see here another there is a significant association between the level of parental education and the level of respondents education. Okay, ಸೊ ಪೇರೆಂಟ್ಸ್ ಎಜುಕೇಶನ್ ಮತ್ತೆ ರೆಸ್ಪಾಂಡೆಂಟ್ಸ್ ಎಜುಕೇಶನ್ ರಿಲೇಶನ್ಶಿಪ್ ಇದೆ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಅಸೋಸಿಯೇಷನ್ಸ್. ಸೊ ನೆಕ್ಸ್ಟ್ ದಿಸ್ ಇಸ್ ಅಬೌಟ್ ಹೈಪೋಥಿಸಿಸ್. ಓಕೆ, ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ಸ್ಟಡೀಸ್ ಅಂಡ್ ಟೈಪ್ಸ್ ಆಫ್ ಹೈಪೋಥಿಸಿಸ್. ಅಲ್ಲಿ ಬೇರೆಯವ್ರನ್ನ ಹೇಳ್ತಾ ಇದೀವಿ. ನಿಮ್ಮ ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಒಂದು ನೆಕ್ಸ್ಟ್ ಪೇಜ್ ಹೋಗಿ. One second. Yes. So ಈಗ ಏನಂತಂದ್ರೆ, see we have survey research, we have descriptive research, and we have experimental research. So ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಇರ್ತಕ್ಕಂಥ ಹೈಪೋಥಿಸಿಸ್ ಬೇರೆ ಇರ್ತದೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇರ್ತಕ್ಕಂಥ ಹೈಪೋಥಿಸಿಸ್ ಬೇರೆ ಇರ್ತದೆ. ಸೊ ಹಾಗಾಗಿ ನಮ್ಮ ಸ್ಟಡಿ ನಮ್ಮ ಸ್ಟಡಿ ಇದೆಯಲ್ಲ, ಆ ಸ್ಟಡಿ ಒಂದು ನೇಚರ್ ಆಧಾರದ ಮೇಲೆ ಹೈಪೋಥಿಸಿಸ್ ನಾವು ಫ್ರೇಮ್ ಮಾಡ್ತೀವಿ. ಓಕೆ, ಉದಾಹರಣೆಗೆ ಏನಾದ್ರು ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮಾಡ್ತೀವಿ ಅಂತಂದ್ರೆ ನೋಡಿ, ಸರ್ವೆ ಸ್ಟಡಿ ಬಂದಾಗ attributive hypothesis, a presence or absence of variables and their values. Presence or absence of variables and their values. ಉದಾಹರಣೆಗೆ social work colleges in Gulbarga have or do not have adequate library facilities. Okay, so social work colleges do not have adequate library facilities in Gulbarga. Like that we have framed. Okay, relational hypothesis. ಇಲ್ಲಿ attribute ಮಾಡ್ತಾ ಇದೀವಿ ನಾವು hypothesis. ಇಲ್ಲಿ relational hypothesis ಅಂದ್ರೆ indicate positive, negative or inverse relationship between 2 variables. Relationships ಏನಿದೆ ಅಂತ ಹೇಳ್ರಿ. ಇಲ್ಲಿ ನೋಡಿ, height and weight are related. ನಾವು ಆಗ್ಲೇ ಹೇಳಿದ್ವಿ height and weight are related. ಮತ್ತೆ ಹಾಗೆ ಹೇಳಿದ್ವಿ ಇನ್ಕಮ್ ಇರ್ತಕ್ಕಂಥದನ್ನ ಹೇಳಿದ್ವಿ. ಇದು ಏನಾಗ್ತದೆ, ರಿಲೇಶನ್ಶಿಪ್ ನಾವು ಹೇಳ್ತಾ ಇದೀವಿ. ನೆಕ್ಸ್ಟ್ ಬಂದಾಗ ಅಸೋಸಿಯೇಷನ್ ಸ್ಟಡೀಸ್ ಅಲ್ಲಿ ಬಂದಾಗ ಡಿಫರೆನ್ಷಿಯಲ್ ಡೈರೆಕ್ಷನಲ್ ಡಿಫರೆನ್ಷಿಯಲ್ ಹೈಪೋಥಿಸಿಸ್ ವಿಲ್ ಬಿ ಫಾರ್ಮ್ಡ್. ಡೈರೆಕ್ಷನಲ್ ಡಿಫರೆನ್ಷಿಯಲ್ ಹೈಪೋಥಿಸಿಸ್ ಡೈರೆಕ್ಷನ್ ಕೊಡ್ತದೆ ನಮ್ಗೆ. ಇದರಲ್ಲಿ ಇಂಡಿಕೇಟ್ ಡೈರೆಕ್ಷನ್ ಆರ್ ಡಿಫರೆನ್ಸ್ ಬಿಟ್ವೀನ್ 2 ಗ್ರೂಪ್ಸ್. ಎಕ್ಸಾಂಪಲ್, ಬಾಯ್ಸ್ ಆರ್ ಟಾಲರ್ ದನ್ ಗರ್ಲ್ಸ್. ಡೈರೆಕ್ಟ್ ಹೇಳ್ತಾ ಇದೀವಿ, ಬಾಯ್ಸ್ ಆರ್ ಟಾಲರ್ ದನ್ ಗರ್ಲ್ಸ್. ಸೊ ಹಾಗೇನೆ ನಾನ್ ಡೈರೆಕ್ಷನಲ್ ಇದು ಬಂದಾಗ ಡು ನಾಟ್ ಇಂಡಿಕೇಟ್ ಎನಿ ಡೈರೆಕ್ಷನಲ್ ಡಿಫರೆನ್ಸ್ ಬಿಟ್ವೀನ್ 2 ಗ್ರೂಪ್ಸ್. ಉದಾಹರಣೆಗೆ ಬಾಯ್ಸ್ ಅಂಡ್ ಗರ್ಲ್ಸ್ ಡಿಫರ್ ಇನ್ ದೇರ್ ಹೈಟ್ಸ್. ವಿ ಆರ್ ನಾಟ್ ಗಿವಿಂಗ್ ಎನಿ ಡೈರೆಕ್ಷನ್. ಇಲ್ಲಿ ಯಾರು ಈಗ ಫಸ್ಟ್ ಇದ್ರಲ್ಲಿ ಏನ್ ಹೇಳ್ತಾ ಇದೀವಿ, ಬಾಯ್ಸ್ ಆರ್ ಟಾಲರ್ ದೆನ್ ಗರ್ಲ್ಸ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಬಾಯ್ಸ್ ಹೆಣ್ಮಕ್ಳಿಗಿಂತ ಹೈಟ್ ಇರ್ತಾರೆ ಅಂತ ಹೇಳ್ತಾ ಇದೀವಿ. ಬಟ್ ಇಲ್ಲಿ ನಾನ್ ಡೈರೆಕ್ಷನಲ್ ಅಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಡಿಫರ್ ಇನ್ ದೇರ್ ಹೈಟ್ಸ್. ಬಾಯ್ಸ್ ಮತ್ತೆ ಗರ್ಲ್ಸ್ ಹೈಟ್ ಅಲ್ಲಿ ಡಿಫರ್ ಆಗ್ತಾರೆ ಅಂತ ಮಾತ್ರ ಹೇಳ್ತಾ ಇದೀವಿ, ಡೈರೆಕ್ಷನ್ ಕೊಡ್ತಾ ಇಲ್ಲ. ಓಕೆ, ಇದು ನಾನ್ ಡೈರೆಕ್ಷನಲ್ ಅಂತೇಳಿ ನಾವು ಹೇಳ್ತೀವಿ.
ಸೊ ನೀವು ಫಾರ್ಮ್ ಮಾಡ್ಬೇಕು, ನೀವು ಮಾಡ್ಬೇಕಾದ್ರೆ ಅನ್ಕೋಬೇಕು ಯಾವ ತರ ಇದನ್ನ ನೀವು ಫಾರ್ಮ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ. ಓಕೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಬಂದಾಗ ಸೊ ಕಾಸಲ್ ಹೈಪೋಥೆಸಿಸ್ ನೋಡಿ, ನಾವು ಹೇಳಿದ್ವಿ ಕಾಸಸ್ ಎಫೆಕ್ಟ್ಸ್ ಏನೋ, ಕಾಸು ಮತ್ತೆ ಎಫೆಕ್ಟ್ ಅಂತ. ಇದು ನೋಡ್ರಿ, ಫಾರ್ಮರ್ಸ್ ಇಂಡೆಪ್ಟೆಡ್ನೆಸ್ ಇನ್ಕ್ರೀಸಸ್ ಸೂಸೈಡ್ ರೇಟ್. ಫಾರ್ಮರ್ಸ್ ಇಂಡೆಪ್ಟೆಡ್ನೆಸ್ ಇನ್ಕ್ರೀಸಸ್ ಸೂಸೈಡ್ ರೇಟ್ ಅಂದ್ರೆ ಫಾರ್ಮರ್ಸ್ ಸಾಲ ತಗೊಂಡ್ರೆ ಅವರ ಒಂದು ಸೂಸೈಡ್ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ ಅಂತಕ್ಕಂಥ ನಾವು ಹೇಳ್ತಾ ಇದೀವಿ. ಅಂದ್ರೆ ಇದು ಎಕ್ಸ್ಪೆರಿಮೆಂಟಲ್ ಸ್ಟಡಿನ ನಾವು ಹೇಳ್ತಾ ಇದೀವಿ. ಓಕೆ, ಸೊ ಸಾಲ ಮತ್ತೆ ಸೊ ಇದನ್ನ ನಾವು ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಅಲ್ಲಿ ಈ ತರ ನಾವು ಫಾರ್ಮುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಅಲ್ಲಿ ಬಂದಾಗ ಆಪರೇಷನಲ್ ಡೆಫಿನೇಷನ್ಸ್ ಅಂದ್ರೆ ನಿಮ್ಮ ಸ್ಟಡೀಸ್ ಅಲ್ಲಿ ಏನ್ ತಗೊಂಡಿದ್ದೀರಾ ನೀವು ಆ ಒಂದು ಡೆಫಿನೇಷನ್ಸ್ ನ ಕೊಡ್ಬೇಕಾಗ್ತದೆ. ಸೊ ಉದಾಹರಣೆಗೆ ಇವ್ರೊಬ್ರು ಹೇಳಿದ್ರು ಒಂದು ಎಂಪ್ಲಾಯಿ ವೆಲ್ಫೇರ್ ಅಂತಂದ್ರು. ಸೊ ಅಲ್ಲಿ ಎಂಪ್ಲಾಯಿ ಅಂದ್ರೆ ಏನು ಡಿಫೈನ್ ಮಾಡಬೇಕು, ವೆಲ್ಫೇರ್ ಅಂದ್ರೆ ಏನು ಡಿಫೈನ್ ಮಾಡಬೇಕು. ಸೊ ಬೇರೆ ಏನಿದೆ ಅದನ್ನ ನೀವು ಡಿಫೈನ್ ಮಾಡಬೇಕು. ಇನ್ನೊಬ್ರು ಹೇಳಿದ್ರು ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಮತ್ತೆ ಔಟ್ಸೋರ್ಸಿಂಗ್. ಸೊ ನೀವು ಔಟ್ಸೋರ್ಸಿಂಗ್ ಅಂದ್ರೆ ಏನು, ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಂದ್ರೆ ಏನು, ಎಂಪ್ಲಾಯಿ ಅಂದ್ರೆ ಏನು, ಸೊ ಇವೆಲ್ಲ ಬೇಸಿಕ್ ಏನ್ ಟರ್ಮಿನಾಲಜೀಸ್ ಇದೆಯಲ್ಲ ಅವನ್ನೆಲ್ಲ ಆಪರೇಷನಲ್ ಡೆಫಿನೇಷನ್ಸ್ ಮಾಡಬೇಕು. ಒಂದು 2 ತರ ಇದೆ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂದ್ರೆ ಯಾರೋ ಆಥರ್ ಕೊಟ್ಟಿರ್ತಕ್ಕಂಥದ್ದು ಡೆಫಿನೇಷನ್ಸ್. ಸೊ ಹಾಗೇನೆ ಆಪರೇಷನಲ್ ಡೆಫಿನೇಷನ್ಸ್ ಅಂದ್ರೆ ನಿಮ್ಮ ಸ್ಟಡಿಗೆ ತಕ್ಕನಾಗಂತೆ ನೀವು ಅದನ್ನ ಮಾಡಿಫಿಕೇಶನ್ ಮಾಡ್ತಕ್ಕಂಥದನ್ನ ಆಪರೇಷನಲ್ ಡೆಫಿನೇಷನ್ ಅಂತ ಹೇಳ್ತೀವಿ. ಇಲ್ಲಿ ಆಪರೇಷನಲ್ ಡೆಫಿನೇಷನ್ಸ್ ಅಂದ್ರೆ ನಿಮ್ಮ ಸ್ಟಡಿಗೆ ಅನುಕೂಲ ಆಗತಕ್ಕಂಥ ರೀತಿಯಲ್ಲಿ ಟರ್ಮಿನಾಲಜಿನ ನೀವು ಡಿಫೈನ್ ಮಾಡಬೇಕು. ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಈಚ್ ಆಫ್ ದ ಕಾನ್ಸೆಪ್ಟ್ಸ್ ಅಂಡ್ ಟರ್ಮಿನಾಲಜೀಸ್ ಯೂಸ್ ಇನ್ ದ ಸ್ಟಡಿ. ಡಿಫೈನ್ ದ ಕಾನ್ಸೆಪ್ಟ್ ಇನ್ ಕಾಂಟೆಕ್ಸ್ಟ್ ಆಫ್ ದಿ ಪ್ರೆಸೆಂಟ್ ಸ್ಟಡಿ. ಸೊ ಡಿಫೈನ್ ದ ಕಾನ್ಸೆಪ್ಟ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ದಿ ಪ್ರೆಸೆಂಟ್ ಸ್ಟಡಿ. ನಿಮ್ಮ ಪ್ರೆಸೆಂಟ್ ಸ್ಟಡಿಗೆ ಸಂಬಂಧಪಟ್ಟಂತೆ ಅದನ್ನ ಹೇಳಬೇಕು. ಸೊ ಉದಾಹರಣೆಗೆ ಇಲ್ಲಿ ಹೇಳ್ತಾ ಇದೀವಿ ನಾವು ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಸೊ ಅದನ್ನ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಂದ್ರೆ ಏನಂತ ನೀವು ಹೇಳ್ಬೇಕಾಗ್ತದೆ. ಓಕೆ, ಅಪ್ರೋಚ್ ಆಫ್ ದ ಸ್ಟಡಿ, ನೀವು ಡಿಫೈನ್ ದ ಸೋಷಿಯಲ್ ವರ್ಕ್ ಅಪ್ರೋಚ್ ಫಾಲೋಡ್ ಫಾರ್ ದ ಸ್ಟಡಿ ಪ್ರೆಸೆಂಟ್ ಸ್ಟಡಿ. ಸೋಷಿಯಲ್ ವರ್ಕ್ ಅಪ್ರೋಚ್ ಏನ್ ಯೂಸ್ ಮಾಡಿದಿರಿ ಅಂತಕ್ಕಂಥನ್ನ ನೀವು ಹೇಳ್ಬೇಕಾಗ್ತದೆ. ಓಕೆ, ಸೊ ರಿಸರ್ಚ್ ಡಿಸೈನ್ಸ್. ಸೊ ರಿಸರ್ಚ್ ಡಿಸೈನ್ಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸ್ಕ್ರಿಪ್ಟಿವ್, ಡಯಾಗ್ನೋಸ್ಟಿಕ್, ಎಕ್ಸ್ಪೆರಿಮೆಂಟರಿ ಮತ್ತೆ ಎಕ್ಸ್ಪ್ಲೋರೇಟರಿ, ಇಂಟರ್ವೆನ್ಷನ್ ಸ್ಟಡೀಸ್ ಅಂತ ಇರ್ತಾವ. ಸೊ ಯಾವ ಡಿಸೈನ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತದ್ದು ಇಂಪಾರ್ಟೆಂಟ್. ಸೊ ಉದಾಹರಣೆಗೆ ಅವರು ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಮತ್ತೆ ಔಟ್ಸೋರ್ಸಿಂಗ್ ಅಂತ ಹೇಳಿದ್ರು. ಯಾವ ಸ್ಟಡಿ ಇದು ಡಿಸೈನ್ ಡಿಸ್ಕ್ರಿಪ್ಟಿವ್ ಸ್ಟಡಿ. ಓಕೆ, ಸೊ ಫಸ್ಟ್ ಇನ್ನೊಬ್ರು ಹೇಳಿದ್ರು ವೆಲ್ಫೇರ್, ಎಂಪ್ಲಾಯಿ ವೆಲ್ಫೇರ್ ಅಂತ, ಅದು ಡಿಸ್ಕ್ರಿಪ್ಟಿವ್ ಸ್ಟಡಿನೇ. ಓಕೆ, ಸೊ ಎಕ್ಸ್ಪ್ಲೋರೇಟರಿ ಸ್ಟಡಿ ಯಾವಾಗ ಕಂಡಕ್ಟ್ ಮಾಡ್ತೀವಿ, ಯಾವ್ದು ಸ್ಟಡೀಸ್ ನ ಮಾಡ್ಲಿಲ್ಲ ಹೊಸದಾಗಿ ಕಂಡುಹಿಡಿತಾ ಇದೀವಿ ಅಂದ್ರೆ ಎಕ್ಸ್ಪ್ಲೋರೇಟರಿ ಸ್ಟಡಿ. ಎಕ್ಸ್ಪೆರಿಮೆಂಟಲ್ ಸ್ಟಡಿ ಯಾವಾಗ ಮಾಡ್ತೀವಿ, ನೀವು ಇಂಟರ್ವೆನ್ಷನ್ ಮಾಡ್ತೀವಿ, ಗ್ರೂಪ್ ವರ್ಕ್ ಇಂಟರ್ವೆನ್ಷನ್ ಮಾಡಿ ಅದ್ರ ಎಫೆಕ್ಟಿವ್ನೆಸ್ ನೋಡ್ತೀರಾ, ಆವಾಗ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಗ್ತದೆ. ನಾವು ಮಾಡ್ಬೋದು ಏನು, ಮತ್ತೆ ಕೇಸ್ ಸ್ಟಡಿ ಮಾಡ್ತೀರಿ, ಕೇಸ್ ಇಂಟರ್ವೆನ್ಷನ್ ಮಾಡ್ತೀರಾ, ಕೇಸ್ ಇಂಟರ್ವೆನ್ಷನ್ ಮಾಡೋದು ಅದು ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಗ್ತದೆ. ಓಕೆ, ನೀವು MSW ಸ್ಟೂಡೆಂಟ್ಸ್ ಮಾಡ್ಬೋದು, ಇವೇನು ದೊಡ್ಡದೇನಲ್ಲ, ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಯೂನಿವರ್ಸ್ ಅಂಡ್ ಸ್ಯಾಂಪಲ್. ಇಲ್ಲಿ ಯೂನಿವರ್ಸಲ್ ಮತ್ತೆ ಸ್ಯಾಂಪಲ್ ಅಂತಂದ್ರೆ ನೀವು ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನ ನೀವು ಡಿಫೈನ್ ಮಾಡ್ಬೇಕು. ಉದಾಹರಣೆಗೆ ಇಲ್ಲಿ ಉದಾಹರಣೆ ನಾನು ಏನ್ ಮಾಡ್ತಾ ಇದ್ದೀನಿ, ಪರ್ಫಾರ್ಮೆನ್ಸ್ ಆಫ್ ಇದು ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ MSW ಅಂಡ್ MBA ಸ್ಟೂಡೆಂಟ್ಸ್ ಅಟ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂದಾಗ, ಸೊ ನಾನು ಯೂನಿವರ್ಸ್ MSW ಮತ್ತೆ MSW ಮತ್ತೆ MBA ಸ್ಟೂಡೆಂಟ್ಸ್, ಸೆಂಟ್ರಲ್ ಯೂನಿವರ್ಸಿಟಿ ಇರ್ತಕ್ಕಂಥ ಎಲ್ಲ MSW MBA ಸ್ಟೂಡೆಂಟ್ಸ್ ನನ್ನ ಯೂನಿವರ್ಸಿಟಿ. ಅದರಲ್ಲಿ ಸ್ಯಾಂಪಲ್ಸ್, ಸೊ ನನ್ನ ಹತ್ರ 150 ಜನ ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ನಾನು 50 ಜನ ತಗೋತೀನಿ. ಸೊ ಅವ್ರನ್ನ ಹೇಗೆ ತಗೋತೀನಿ ಅದನ್ನ ಸ್ಯಾಂಪಲ್ಸ್. ಸೊ 150 ಯೂನಿವರ್ಸ್, ಅದರಲ್ಲಿ 50 ಜನ ಚೂಸ್ ಮಾಡ್ತಾ ಇದ್ದೀನಿ, ಅವರು ಸ್ಯಾಂಪಲ್ಸ್. ಸೊ ಅದನ್ನ ನೀವು ಹೇಳ್ಬೇಕು, ನಿಮ್ ಯೂನಿವರ್ಸ್ ಯಾವುದು ಮತ್ತೆ ಸ್ಯಾಂಪಲ್ಸ್ ನ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಆ ಯೂನಿವರ್ಸ್ ಇಂದ ಅಂತ. ಸೊ ಇದರಲ್ಲಿ ನೀವು ಒಂದು ಸ್ಯಾಂಪಲ್ ಅಲ್ಲಿ ನಿಮ್ಮಲ್ಲಿ ಬೇರೆ ತರ ಸ್ಯಾಂಪಲ್ಸ್ ಬರ್ತವೆ. ಸೊ ನೀವು ಯಾವ ಸ್ಯಾಂಪಲ್ಸ್ ಅದನ್ನ ನೀವು ಡಿಫೈನ್ ಮಾಡಬೇಕು. ಉದಾಹರಣೆಗೆ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇಲ್ಲ ರ್ಯಾಂಡಮ್ ಸ್ಯಾಂಪ್ಲಿಂಗ್. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಇದು ಸಿಂಪಲ್ ರ್ಯಾಂಡಮ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸೊ ಅದನ್ನ ಹೇಳ್ಬೇಕು. ಮತ್ತೆ ಹಾಗೆ ಸ್ಯಾಂಪಲ್ ಸೈಜ್ ಯಾವ ತರ ಡಿಸೈಡ್ ಮಾಡ್ತೀರಾ ಅದನ್ನು ಸಹಿತ ಹೇಳ್ಬೇಕಾಗ್ತದೆ. ಓಕೆ, ಪ್ರೊಸೀಜರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ. ಮತ್ತೆ ಮೆಥಡ್ ಆಫ್ ಡಾಟಾ ಕಲೆಕ್ಷನ್. ಯಾವ ಮೆಥಡ್ ಡಾಟಾ ಕಲೆಕ್ಟ್ ಮಾಡ್ತೀರಾ, ಅಬ್ಸರ್ವೇಷನ್ ಮೆಥಡ್ ಇಲ್ಲ ಇಂಟರ್ವ್ಯೂ ಮೆಥಡ್, ಫೋಕಸ್ ಗ್ರೂಪ್ ಡಿಸ್ಕಷನ್, ಅಥವಾ ಯಾವ ಮೆಥಡ್ ಇಲ್ಲ ಕ್ವಶನೇರ್ ಮೆಥಡ್, ಯಾವುದು ಅದನ್ನ ನೀವು ಹೇಳ್ಬೇಕಾಗ್ತದೆ. ನೆಕ್ಸ್ಟ್ ಟೂಲ್ಸ್ ಆಫ್ ಡಾಟಾ ಕಲೆಕ್ಷನ್. ಇಲ್ಲಿ ಟೂಲ್ಸ್ ಆಫ್ ಡಾಟಾ ಕಲೆಕ್ಷನ್ ಅಲ್ಲಿ 2 ತರ ಬರ್ತದೆ. ಒಂದು ನೀವೇ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಸ್ಟ್ಯಾಂಡರ್ಡೈಸ್ ಟೂಲ್ಸ್. ಸೊ ನೀವೇ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ನೀವೇ ಕನ್ಸ್ಟ್ರಕ್ಟ್ ಮಾಡಿದ್ರೆ ಬೇಸ್ಡ್ ಆನ್ ಯುವರ್ ಆಬ್ಜೆಕ್ಟಿವ್ ಸ್ಟಡಿ ಆಬ್ಜೆಕ್ಟಿವ್ಸ್ ನೀವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲ ಕ್ವಶನರ್ ಆಲ್ರೆಡಿ ಸ್ಟ್ಯಾಂಡರ್ಡೈಸ್ ಟೂಲ್ಸ್ ಇದೆ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಹೇಳ್ಬೇಕಾಗ್ತದೆ. ಉದಾಹರಣೆ ಇಂಟರ್ವ್ಯೂ ಶೆಡ್ಯೂಲ್, ನೀವು ಇಂಟರ್ವ್ಯೂ ಶೆಡ್ಯೂಲ್ ನ ಮಾಡ್ಕೊಂತ ಇದ್ದೀರಾ, ನೀವೇ ಡೆವಲಪ್ ಮಾಡ್ಕೊಂತೀರಾ.
ಓಕೆ. ಸೊ ಉದಾಹರಣೆಗೆ ನಾನು ಎಂಪ್ಲಾಯ್ ವೆಲ್ಫೇರ್ ನ ಸ್ಟಡಿ ಮಾಡ್ತೀನಿ. ಸೊ ಎಂಪ್ಲಾಯ್ ವೆಲ್ಫೇರ್ ಬಗ್ಗೆ ನನ್ನ ಆಬ್ಜೆಕ್ಟಿವ್ಸ್ ಮೇಲೆ ನಾನು ಕ್ವಶನ್ಸ್ ನ ರೆಡಿ ಮಾಡ್ಕೊತೀನಿ. ಅದು ಇಂಟರ್ವ್ಯೂ ಶೆಡ್ಯೂಲ್. ನೀವು ಅದು ತಗೊಂಡೋಗಿ ಇಂಟರ್ವ್ಯೂ ಮಾಡ್ತೀರಾ. ಓಕೆ. ಕ್ವಶನೇರ್ ನೀವು ಅದನ್ನ ಮಾಡಿ ಅವ್ರಿಗೆ ಕೊಡ್ತೀರಾ, ಅವ್ರು ಫಿಲ್ಅಪ್ ಮಾಡಿ ಕೊಡ್ತಾರೆ, ಅದು ಕ್ವಶನೇರ್. ಬಟ್ ಕೆಲವು ಸ್ಟ್ಯಾಂಡರ್ಡ್ ಟೂಲ್ಸ್ ಇರ್ತವೆ, ಆಲ್ರೆಡಿ ಡೆವಲಪ್ ಮಾಡಿರ್ತಾರೆ, ಪ್ರೊಸೀಜರ್ಸ್ ಫಾಲೋ ಮಾಡಿರ್ತಾರೆ, ಅದನ್ನ ನಾವು ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಉದಾಹರಣೆಗೆ ಕ್ವಾಲಿಟಿ ಆಫ್ ಲೈಫ್ ಸ್ಟಡಿ ಮಾಡ್ತೀರಾ ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಸ್ಕೇಲ್ ಇದೆ WHO, ಅದನ್ನ ಯೂಸ್ ಮಾಡ್ತೀನಿ ನನ್ನ ಸ್ಟಡಿಗೆ, ಅದು ಸ್ಟ್ಯಾಂಡರ್ಡೈಸ್ ಟೂಲ್. ಅದನ್ನ ಹೇಳ್ಬೇಕು ನೀವು ಯಾವ ಸ್ಟಡಿ ಯೂಸ್ ಮಾಡ್ತೀರಾ ಅಂತ. ನನ್ಗೆ ಅನ್ಸುತ್ತೆ ನೀವೆಲ್ಲರೂ ಸಹಿತ ಆಕ್ಚುಲಿ ಕೆಲವು ಸ್ಟ್ಯಾಂಡರ್ಡೈಸ್ ಟೂಲ್ಸ್ ನ ಯೂಸ್ ಮಾಡಬಹುದು. ಇವನ್ HR ಅಲ್ಲೂ ನಮಗೆ ಸಾಕಷ್ಟು ಸ್ಟ್ಯಾಂಡರ್ಡೈಸ್ ಟೂಲ್ಸ್ ಇದೆ, ಮತ್ತೆ ಮೆಡಿಕಲ್ ಸೆಕ್ರೆಟರಿಗೂ ಡೆವಲಪ್ಮೆಂಟ್ಗೂ ಸಾಕಷ್ಟು ಟೂಲ್ಸ್ ಇದೆ. ನೀವು ಹುಡುಕಿದ್ರೆ ನೀವು ಸಿಗ್ತವೆ, ಅದನ್ನ ನೀವು ಬೇಸ್ಡ್ ಆನ್ ಯುವರ್ ಆಬ್ಜೆಕ್ಟಿವ್ಸ್ ನೀವು ಸ್ಟಡಿ ಮಾಡಬಹುದು. ಉದಾಹರಣೆ ಎಂಪ್ಲಾಯ್ ಪರ್ಫಾರ್ಮೆನ್ಸ್, ಸೊ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಕೇಲ್ಸ್ ಇದೆ. ಓಕೆ. ಸೊ ಅದನ್ನ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ವೇರಿಯಬಲ್ ಡಿಸೈನ್. ಓಕೆ. ಸೊ ವೇರಿಯಬಲ್ ಡಿಸೈನ್ ಅಲ್ಲಿ ಇಲ್ಲಿ state the variable design in accordance with the objectives of the hypothesis of the study. Okay. Define types of variables and the study. So ನೀವು variables designs ನ ಹೇಳ್ಬೇಕಿಲ್ಲ. ಯಾವ variables? Nominal. There are 4 types. Nominal variables. Okay. Nominal variables are there. Categorical variables. ನೀವು ಹೇಳ್ಬೇಕು nominal ಯಾವುದು variables, categorical ಯಾವುದು, ಮತ್ತೆ construct variables, ordinal variables ನ ಹೇಳ್ಬೇಕು. So nominal variables ನೋಡಿ ಇಲ್ಲಿ sex, gender, rural, urban, ರಿಲಿಜನ್, ಕಾಸ್ಟ್ ಇವೆಲ್ಲ ನಾಮಿನಲ್ ನಿಮ್ಮ ಸ್ಟಡಿಲಿ ಬರತಕ್ಕಂತ. ಓಕೆ. ಸೊ ನಾಮಿನಲ್. ದೆನ್ ಇಯರ್ ಕ್ಯಾಟಗರಿಕಲ್ ವೇರಿಯಬಲ್ಸ್. ಸೊ ಕ್ಯಾಟಗರೀಸ್ ಯಾವ ಕ್ಯಾಟಗರಿ ಮಾಡ್ತದಲ್ಲ ಅದನ್ನ, ಒಂದು ಸೋಶಿಯೋ ಎಕನಾಮಿಕ್ ಸ್ಟೇಟಸ್, ಲೆವೆಲ್ ಆಫ್ ಇಂಟೆಲಿಜೆನ್ಸ್, ಪಾವರ್ಟಿ ಲೆವೆಲ್, ಇದನ್ನ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿವಿ. ಆರ್ಡಿನಲ್. ಸೊ ಲೆವೆಲ್ ಆಫ್ ಆರ್ಡಿನಲ್ ಯಾವಿವೆ ಅಂತಕ್ಕಂಥದನ್ನ ಹೇಳ್ಬೇಕು. ಆರ್ಡರ್, ರ್ಯಾಂಕ್, ಡೆವಲಪ್ಮೆಂಟ್ ಇಂಡೆಕ್ಸ್, ನ್ಯೂಮರಿಕಲ್ ವೇರಿಯಬಲ್ಸ್, ಹೈಟ್, ವೆಯ್ಟ್ ಅಂಡ್ ಆಲ್, ದಿಸ್ ವಿಲ್ ಬಿ ಆರ್ಡಿನಲ್. ಸೊ ಕನ್ಸ್ಟ್ರಕ್ಟ್ ವೇರಿಯಬಲ್ಸ್ design, you have to tell here relationship, difference, association ಎಲ್ಲ ಹೇಳ್ಬೇಕು. So after this you have to tell statistical analysis. Which statistical analysis you are going to use. ಇದು ಮುಂಚಿತವಾಗಿ ನೀವು ಸ್ಟಡಿ ಇನ್ನ ಮಾಡ್ಲಿಲ್ಲ, ನೀವು ಮಾಡಕ್ಕಿಂತ ಮುಂಚಿತವಾಗಿ ಪ್ರಪೋಸಲ್ ನ ರೆಡಿ ಮಾಡ್ತಾ ಇದ್ದೀರಾ ನೀವು, ಆವಾಗಲೇ ಇದನ್ನ ನೀವೆಲ್ಲ ಕ್ಲಿಯರ್ ಆಗಿ ಹೇಳ್ಬೇಕು. ಅಂದ್ರೆ that is why we say a well prepared plan is like, what happens if you have prepared your research proposal well, that means your 50% of work is done. Okay. ಸೊ ನೀವೇನಾದ್ರೂ ಪ್ರಪೋಸಲ್ ನ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿದ್ರೆ ನಿಮ್ದು 50 ಭಾಗ ನಿಮ್ ವರ್ಕ್ ಮುಗಿದಿದೆ ಅಂತ ಅರ್ಥ. ಸೊ ನೀವೇನಾದ್ರೂ ಸರಿಯಾಗಿ ಪ್ರಪೋಸಲ್ ಮಾಡ್ಲಿಲ್ಲ ಅಂತಂದ್ರೆ ಸೊ ಯು ವಿಲ್ ಹ್ಯಾವ್ ಪ್ರಾಬ್ಲಮ್ಸ್. ಓಕೆ. ಅದಕ್ಕೋಸ್ಕರ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ಪ್ರಿಪೇರಿಂಗ್ ಪ್ರಪೋಸಲ್ಸ್. ಯಾಕಂದ್ರೆ ಅದು ನಿಮ್ಗೆ ಡೈರೆಕ್ಷನ್ಸ್ ಕೊಡ್ತದೆ. ಒಂದ್ಸತಿ ಪ್ರಪೋಸಲ್ ನಿಮ್ ಕೈಲಿ ಇತ್ತಂತಂದ್ರೆ ನೀವು ಅದ್ರ ಮುಖಾಂತರವಾಗಿ ನೀವು ಸ್ಟಡೀಸ್ ನ ಕಂಟಿನ್ಯೂ ಮಾಡೋದು. ಓಕೆ. ಸೊ ಹಿಯರ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ which statistical types tests you are going to use. Okay. So we have various types of statistical tests. So univariate analysis use ಮಾಡ್ತೀರಾ, bivariate use ಮಾಡ್ತೀರಾ, descriptive statistics ಯಾವುದು. ಈಗ descriptive statistics ಅಂತಂದ್ರೆ ನಿಮಗೆ mean, median, mode, standard deviation. Okay. So all these are all descriptive. ಮತ್ತೆ inferential statistics ಬಂದಾಗ ನಮ್ಮಲ್ಲಿ we have different types. Okay. So ಉದಾಹರಣೆಗೆ ನಮ್ಮಲ್ಲಿ ಈಗ ಕೋರಿಲೇಷನ್ಸ್ ಇದೆ, ಟಿ ಟೆಸ್ಟ್, ನೆಕ್ಸ್ಟ್ ಅನೋವಾ. ಓಕೆ. ಸೊ ವಿ ಕ್ಯಾನ್ ಯೂಸ್ ದಿಸ್. ನಿಮ್ದು ಏನಾದ್ರೂ ನಿಮ್ಮ ಡಾಟಾ ಏನಾದ್ರೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು ಅಥವಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂದ್ರೆ, ಇಲ್ಲ ಅಂತಂದ್ರೆ ನೀವು ಪರ್ಪಸ್ಫುಲ್ ಆಗಿ ನಿಮ್ ಸ್ಯಾಂಪಲ್ಸ್ ತಗೊಂಡಿದ್ರೆ ಅಂತಂದ್ರೆ ನೀವು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಮಾಡಬಹುದು. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಒನ್ ಸ್ಯಾಂಪಲ್ ಟೆಸ್ಟ್, 2 ಸ್ಯಾಂಪಲ್ಸ್ ಟೆಸ್ಟ್, ಸೊ ಆ ತರ ಟೆಸ್ಟ್ ಗಳಿದಾವೆ. ಸೊ ಐ ಥಿಂಕ್ ಯುವರ್ ಫ್ಯಾಕಲ್ಟೀಸ್ ವಿಲ್ ಹೆಲ್ಪ್ ಯು. ಅದನ್ನ ನೀವು ಯೂಸ್ ಮಾಡಬಹುದು, ಅದನ್ನ ನೀವು ಬರಿಬಹುದು. ನೋಡಿ ಇಲ್ಲಿದೆ, ನಾನು ಮ್ಯಾನ್ ವಿಟ್ನಿ ಟೆಸ್ಟ್, ಯು ಟೆಸ್ಟ್ ಇವೆಲ್ಲ ಇದಾವೆ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ನ ನೀವು ಯೂಸ್ ಮಾಡಬಹುದು. ಓಕೆ. ಸೊ ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ನೀವು ಡಾಟಾ ಇಂಟರ್ಪ್ರಿಟೇಷನ್ ನೆಕ್ಸ್ಟ್, ಈಗ ಡಾಟಾ ಕಲೆಕ್ಷನ್ ಆಯ್ತು, ಪ್ರಪೋಸಲ್ ಆಯ್ತು, ನೀವು ಡಾಟಾ ಕಲೆಕ್ಟ್ ಮಾಡಿದ್ರಿ, ಅದಾದ ನಂತರ ನೀವು ಡಾಟಾ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ನ ಬರಿಬೇಕು. ಸೊ ಈಗ ನೀವು ಡಾಟಾ ಇಂಟರ್ಪ್ರಿಟೇಷನ್ ನೀವು ಡಾಟಾ ಎಂಟ್ರಿ ಮಾಡ್ತೀರಾ, ಅನಾಲಿಸಿಸ್ ಮಾಡ್ತೀರಾ. ಅನಾಲಿಸಿಸ್ ಮಾಡಿದಾಗ ನೀವು ಟೆಸ್ಟ್ಗಳು ಯೂಸ್ ಮಾಡ್ತೀರಿ. ದೆನ್ ಆಫ್ಟರ್ ದಟ್ ಯು ಡೂ ದ ಇಂಟರ್ಪ್ರಿಟೇಷನ್. ಸೊ ಇಂಟರ್ಪ್ರಿಟೇಷನ್ ಹೇಗೆ ಬರೀತೀರ ಅಂತಂದ್ರೆ, ನಿಮ್ದು ಆಬ್ಜೆಕ್ಟಿವ್ಸ್ ಇರ್ತಾವಲ್ಲ, ಆಬ್ಜೆಕ್ಟಿವ್ಸ್ ನ ಹಾಕೊಂಡು ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್. ಯು ಪುಟ್ ಯುವರ್ ಆಬ್ಜೆಕ್ಟಿವ್. ಓಕೆ. ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ಸ್ ಯು ಎಕ್ಸ್ಪ್ಲೈನ್ ಯುವರ್ ರಿಸಲ್ಟ್ಸ್. ಸೊ ಒನ್ಸ್ ಯು ಎಕ್ಸ್ಪ್ಲೈನ್, ಯು ಗೋ ಫಾರ್ ಡಿಸ್ಕಷನ್. ಡಿಸ್ಕಷನ್ಸ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ಯು ಟೇಕ್ ಯುವರ್ ಫೈಂಡಿಂಗ್ಸ್ ಮತ್ತೆ ಫಾಸ್ಟ್ ಫೈಂಡಿಂಗ್ಸ್, ಅಂದ್ರೆ ಫಾಸ್ಟ್ ರಿಸರ್ಚ್ ಏನ್ ಮಾಡಿದಾರಲ್ಲ ಅದನ್ನ ತಗೊಂಡು ನೀವು ಕ್ಲಬ್ ಮಾಡಿ ಬರಿಬೇಕು. ಉದಾಹರಣೆಗೆ ಎಂಪ್ಲಾಯ್ ಪರ್ಫಾರ್ಮೆನ್ಸ್ ಅಂತಂದಾಗ ನಿಮ್ಮ ಸ್ಟಡಿಲಿ ಎಂಪ್ಲಾಯ್ ಪರ್ಫಾರ್ಮೆನ್ಸ್ ಏನ್ ಹೇಳ್ತಾರೆ. In my study 30% of the employees are not performing well. Okay. ಅದನ್ನ ಹೇಳಿದೆ. ಸೊ ಬೇರೆ ಸ್ಟಡೀಸ್ ಏನ್ ಹೇಳುತ್ತೆ. ಸೊ ಉದಾಹರಣೆಗೆ ಮಿಸ್ಟರ್ ಸೋ ಅಂಡ್ ಸೋ ಕಂಡಕ್ಟೆಡ್ ಸ್ಟಡಿ, ಅವ್ರ ಸ್ಟಡಿಲಿ
it says that 60%, 90% of the employees are happy and they performing very well in ಔಟ್ಸೋರ್ಸಿಂಗ್ ಏಜೆನ್ಸಿ. ಸೊ ಅದನ್ನ ನೀವು ಹೇಳ್ಬೇಕು. ಸೊ ನನ್ನ ಸ್ಟಡಿಯಲ್ಲಿ 30% ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ, ಬಟ್ ಬೇರೆ ಸ್ಟಡೀಸ್ ಅಲ್ಲಿ 95% ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹಾಗಾಗಿ ನಂದು ಸ್ಟಡಿ ಮತ್ತೆ ಅವ್ರದ್ದು ಸ್ಟಡಿಯು ಸ್ವಲ್ಪ ಡಿಫ್ರೆನ್ಸ್ ಇದೆ. ಕಾರಣ ಏನಿರ್ಬೋದು ಅದನ್ನ ನೀವು ಬರಿಬೇಕಾಗ. ಆಸ್ ಎ ರಿಸರ್ಚರ್ ನೀವು ಜಸ್ಟಿಫಿಕೇಶನ್ ಕೊಡಬೇಕು, ಯಾಕೆ ಈ ಸ್ಟಡಿ ಫಂಡಿಂಗ್ ಇದು ಪರ್ಟಿಕ್ಯುಲರ್ ಫಂಡಿಂಗ್ ಇದೆ ಅಂತ ನೀವು ಬರಿಬೇಕು. ಹಾಗೇನೆ ನಿಮ್ಮ ಸ್ಟಡೀಸ್ ಅವ್ರ ಸ್ಟಡೀಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಹೇಳ್ಬೋದು. ಉದಾಹರಣೆಗೆ ಲಕ್ಷ್ಮಣ ಅವರು ಕಂಡಕ್ಟ್ ಮಾಡಿದ ಸ್ಟಡಿ, ಅವ್ರ ಸ್ಟಡಿ ಅವ್ರದ್ದು ಮತ್ತೆ ನಂದು ಸ್ಟಡಿ ಎರಡು ಸೇಮ್ ಇದೆ. ಸೊ ಎರಡನ್ನು ಕೊಲಾಬರೇಟ್ ಆಗ್ತದೆ ಇಷ್ಟು ಹೋದ್ರೆ ಸಾಕು. ಓಕೆ. ಸೊ ಮತ್ತೆ ಇಲ್ಲಿ ಏನ್ ಮಾಡ್ತೀರಿ ನೀವು, ಯು ವಿಲ್ ಆಲ್ಸೋ ರೈಟ್ ಯುವರ್ ಸಜೆಷನ್ಸ್. ಮತ್ತೆ ಈ ಸಜೆಷನ್ಸ್ ಬರೀತೀರಿ, ಏನ್ ನಿಮ್ಮ ಸ್ಟಡಿಯಿಂದ ಒಂದು ಸಜೆಷನ್ಸ್ ಏನಿದೆ ಅದನ್ನ ನೀವು ಬರೀತೀರಿ. ಓಕೆ. ನೆಕ್ಸ್ಟ್ ರೆಫರೆನ್ಸಸ್, ಇದೆಲ್ಲ ಆದ ನಂತರ ರೆಫರೆನ್ಸಸ್, ಕನ್ಕ್ಲೂಷನ್ ಬರೀತೀರಾ, ಕನ್ಕ್ಲೂಷನ್ ಆದ್ಮೇಲೆ ರೆಫರೆನ್ಸಸ್. ಸೊ ಈ ರೆಫರೆನ್ಸಸ್ ಬರೆದಾಗ ನೀವು ರೆಫರೆನ್ಸಸ್ ನ ಫಾಲೋ ಮಾಡ್ಬೇಕು. ಓಕೆ. ರೆಫರೆನ್ಸಸ್ ಏನ್ ಮಾಡ್ತೀವಿ ನಾವು, ನಮ್ಮ ಹುಡುಗರು ಏನ್ ಮಾಡ್ತಾರೆ, ಸುಮ್ನೆ ಎಲ್ಲೋ ಇರುತ್ತೆ ಯಾವ್ದೋ ತಗೊಂಡು ಹಾಕ್ಬಿಡ್ತಾರೆ. ನಾನು ಅದನ್ನ ಸೈಟೇ ಮಾಡಿರೋದಿಲ್ಲ. ಓಕೆ. ನಾನು ಸ್ಟಡೀಸ್ ಅಲ್ಲಿ ಯೂಸೇ ಮಾಡಿರಲ್ಲ, ಸುಮ್ನೆ ರೆಫರೆನ್ಸ್ ಅಲ್ಲಿ ಹಾಕಿರ್ತೀನಿ. ಹಂಗ್ ಮಾಡೋದಲ್ಲ. ನಾನು ಈಗ ಇಂಟ್ರೊಡಕ್ಷನ್ ಇಂದ ಡಿಸ್ಕಷನ್ ತನ ಏನ್ ಬರ್ದಿರ್ತೀನಿಲ್ಲ, ಅದರಲ್ಲಿ ಯಾವ್ಯಾವ ಸ್ಟಡೀಸ್ ನ ಕೋಟ್ ಮಾಡಿದೀನಿ ಅವುಗಳನ್ನ ಮಾತ್ರ ನಾವು ರೆಫರೆನ್ಸ್ ಅಲ್ಲಿ ಹಾಕ್ಬೇಕು. ಓಕೆ. ಸೊ ಹಾಗಾಗಿ ನಮ್ದು ಏನ್ ಕೋಟ್ ಮಾಡಿದೀನಿ ಅವರೇ, ಉದಾಹರಣೆಗೆ ನಾಗರಾಜ ನಾಯ್ಕ ಸ್ಟಡಿ ಕೋಟ್ ಮಾಡಿದೀನಿ ನಾನು, ಯು ಹ್ಯಾವ್ ಟು ಕೋಟ್ ಓನ್ಲಿ ದಟ್ ಸ್ಟಡಿ, ಯು ಹ್ಯಾವ್ ಟು ಇನ್ಕ್ಲೂಡ್. ಓಕೆ. ನಾನು ಇನ್ನೊಬ್ರು ಸ್ಟಡಿ ಕೋಟ್ ಅಷ್ಟೇ ಮಾಡ್ಬೇಕು, ಸುಮ್ನೆ ಒಂದು 50 ಹಾಕ್ಬೇಕು, ನಮ್ ಟೀಚರ್ ಕೇಳ್ತಾರೆ 50 ಹಾಕ್ಬೇಕು, 50 ಹಾಕೋದಲ್ಲ. ಓಕೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಮತ್ತೆ ನೀವು ಏನ್ ಫಾಲೋ ಮಾಡ್ತಿರಲ್ಲ, ರೆಫರೆನ್ಸಿಂಗ್ ಸ್ಟೈಲ್ ಇದೆ. ಓಕೆ. ಇಲ್ಲಿ ನೀವು ನಮ್ದು ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಅಂತೇಳಿ ಸೋಷಿಯಲ್ ವರ್ಕ್ ನಾವು ಅದನ್ನ ಯೂಸ್ ಮಾಡ್ತೀವಿ. ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಅವ್ರು ಕೊಟ್ಟಿದ್ದಾರೆ, ಅದನ್ನ ಫಾರ್ಮೆಟ್ ನ ಯೂಸ್ ಮಾಡ್ಬೇಕು. ಇಲ್ಲಾಂದ್ರೆ MLA ಸ್ಟೈಲ್ ಅಂತಿದೆ, ಅದನ್ನ ಯೂಸ್ ಮಾಡ್ಬೇಕು. ವ್ಯಾಂಕೋವರ್ ಅಂತಿದೆ, ಯೂಸ್ ಮಾಡ್ಬೇಕು. ಸೊ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಏನು APS ಸ್ಟೈಲ್ ಯೂಸ್ ಮಾಡ್ತೀರಿ, ಅದನ್ನ ಯೂಸ್ ಮಾಡ್ರಿ ನೀವು. ಓಕೆ. ನೆಕ್ಸ್ಟ್ ನಿಮ್ ಪ್ರಪೋಸಲ್ ಬರೆಯುವಾಗ ಚಾಪ್ಟರ್ ಸ್ಕೀಮ್ಸ್ ನ ಮಾಡ್ಕೋಬೇಕು. ಚಾಪ್ಟರ್ ಸ್ಕೀಮ್. ಓಕೆ. ಇಯರ್ ಕೊಟ್ಟಿದ್ದೀನಿ ನೋಡಿ, ಇಂಟ್ರೊಡಕ್ಷನ್ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಕೊಡ್ರಿ, ಕ್ಲಾರಿಟಿ ಹೇಳ್ರಿ ಎಲ್ಲ ಅಂತೇಳಿ. ನೆಕ್ಸ್ಟ್ ಮೇಡಮ್, ಸೊ ರಿವ್ಯೂ ಆಫ್ ಲಿಟರೇಚರ್ ನೀವು ಹೇಳ್ಬೇಕು, ಮೆಥಡಾಲಜಿ, ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಅಂಡ್ ನೆಕ್ಸ್ಟ್ ಒನ್ ಡಿಸ್ಕಷನ್, ಕನ್ಕ್ಲೂಷನ್. ಓಕೆ. these are the chapters to make. ನೆಕ್ಸ್ಟ್ ಅಪೆಂಡಿಕ್ಸ್. ಸೊ ಒನ್ಸ್ ನೀವು ನಂತರ ಅಪೆಂಡಿಕ್ಸ್ ಅಲ್ಲಿ ಟೂಲ್ ಯು ಹ್ಯಾವ್ ಯೂಸ್ಡ್, ಟೂಲ್ ಅವೆಲ್ಲ ನೀವು ಕೋಟ್ ಮಾಡಿ. ಓಕೆ. ಸೊ ಕೋಟ್ ಮಾಡಿ ಇವೆಲ್ಲ ಹಾಕ್ಬೇಕು. ಏನಿದೆ ಇಲ್ಲಿ 50 to 75 ಪೇಜಸ್ ಮಿನಿಮಮ್ ಇರುತ್ತೆ. ಸೊ ಸ್ಪೇಸ್ ಏನಾಗ್ತದೆ, ಸುಮಾರು ಜನ ಏನ್ ಮಾಡ್ತಾರೆ, ಪೇಜ್ they will make it in 16. So standard is actually 12 page, spacing ಕೊಟ್ಟಾಗ 1.5 ಮಾಡುತ್ತೆ. Okay. So this is what about your research, and we can have discussion on this. So doubts ಇದೆಲ್ಲ ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದರ ಡಿಸ್ಕಸ್ ಮಾಡಿದ್ರೆ ಕೇಸ್ ಸ್ಟಡಿ ಒಂದು ಬೇಕಾದ್ರೆ ಬ್ರೀಫ್ ಆಗಿ ಹೇಳ್ತೀನಿ. Yes, madam, you can ask for a discussion. Yeah. Dear trainees, if you have any questions, kindly discuss and share your opinion also based on your selected topics for dissertation. ನಿಮ್ಗೆ ಏನು ಡೌಟ್ಸ್ ಇದೆಯೋ ಅದನ್ನ ಕೇಳ್ಬೋದು. ಈಗ ನೀವೆಲ್ಲ ಪ್ರಪೋಸಲ್ಸ್ ರೆಡಿ ಮಾಡಿದೀರಾ ಅನ್ಕೊಂಡಿದ್ದೀವಿ. ಈಗ ನಾವು ಯು ಹ್ಯಾವ್ ಟು ಗೋ ಫಾರ್ ಡಾಟಾ ಕಲೆಕ್ಷನ್ ಅಥವಾ ಪ್ರಪೋಸಲ್ ರೆಡಿ ಮಾಡಿ ಟೂಲ್ಸ್ ಜಸ್ಟ್ ಶೇರ್. ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ, ಡಿಸ್ಕಸ್ ಮಾಡಿ ಸರ್ ಜೊತೆ. Sir, shall I stop the screen sharing, sir? Yes, madam. Yes. Have discussion. Questions, anybody? Chandan, Hari, Vedant, anybody?
ಎರಡು ಅರ್ಥ ಆಗ್ತದೆ. ಒಂದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ, ಇನ್ನೊಂದು ಅರ್ಥ ಆಗಿರಲ್ಲ, ಕೇಳ್ತಿಲ್ಲ. ರೈಟ್ ಲಕ್ಷ್ಮಣ್ ಸರ್. ಸರ್ ಒಂದು ನಮ್ಮ ಹುಡುಗರಿಗೆ ಎರಡು ಆಪ್ಷನ್ಸ್ ಇದೆ, ಒಂದು ಡೆಸರ್ಟೇಷನ್, ಇನ್ನೊಂದು ಕೇಸ್ ಸ್ಟಡಿ. ಹಾ ಸರ್. ಸ್ವಲ್ಪ ಕೇಸ್ ಸ್ಟಡಿನ ಹೇಗೆ ನಾವು ರೆಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ. ಕೇಸ್ ಸ್ಟಡಿ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನಾಗಿದೆ, ಆಪ್ಷನ್ ಇದೆ ವೆದರ್ ಈ ಗೋ ಫಾರ್ ಡೆಸರ್ಟೇಷನ್ ಆರ್ ಕೇಸ್ ಸ್ಟಡಿ ಅಂತೇಳಿ. ಅದರಲ್ಲೂ 10 ಕೇಸ್ ಸ್ಟಡಿ ಮಾಡ್ಬೇಕಾಗುತ್ತೆ ಅವರು. ಹೌ ದೇ ಗೋ ಫಾರ್ ಕೇಸ್ ಸ್ಟಡಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನಿಮ್ಮ ಇದರಲ್ಲಿ. ಸರಿ ಸರ್. ಏನಾದ್ರು ಇವರು ಇಲ್ಲ, ನಮ್ಮ ಹುಡುಗರು ಯಾರು ಬಾಯಿ ತೆಗಿಯಲ್ಲ, ಬಿಕಾಸ್ ಯಾಕೆಂದ್ರೆ ದೇ ಆರ್ ಇನ್ ಇನಿಷಿಯಲ್ ಸ್ಟೇಜಸ್. ಅವರು ಈಗ ಪ್ರಾರಂಭದ ಹಂತದಲ್ಲಿ ಇದ್ದಾರೆ. ಅವರು ಇನ್ನು ಟಾಪಿಕ್ ಫೈನಲೈಸ್ ಆಗಿಲ್ಲ ಅವ್ರಿಗೆ. ಸರಿ ಸರ್. ಓಕೆ, ಈಗ ಸರ್ ಹೇಳ್ದಂಗೆ ಕೇಸ್ ಸ್ಟಡಿ ಮೆಥಡ್ ಏನಿದೆಯಲ್ಲ, ಕೇಸ್ ಸ್ಟಡಿ ಇರ್ತಕ್ಕಂಥದ್ದು ಈಗ ಇವೆಲ್ಲ ಕೇಸ್ ಮಾಡಿದ್ದೀರಿ. ಮಾಡಿದೀವಿ ಸರ್ ಕೇಸ್ ಸ್ಟಡಿ. ಓಕೆ, ನೀವೇನ್ ಮಾಡಿದ್ರಿ ಕೇಸ್ ವರ್ಕ್ ಅಲ್ಲಿ ಸ್ವಲ್ಪ ಹೇಳ್ತೀರಾ? ಸರ್, ಅವ್ರ ಒಂದ್ ವ್ಯಕ್ತಿ ಬಗ್ಗೆ ಅವ್ರದ್ದು ಬೇಸಿಕ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಓಕೆ, ಆಮೇಲೆ ಪ್ರಾಬ್ಲಮ್ ಏನಿದೆ ಅಂತ ಸ್ಟಡಿ ಮಾಡೋದು. ಇವಾಗ 3rd ಸೆಮ್ ಅಲ್ಲಿ ಮಾಡಿದ್ದೆ ಸರ್, ಅದು ಕ್ಲಿಯರ್ ಆಗಿ ಕೇಸ್ ಸ್ಟಡಿ. ಓಕೆ, ನೀವು ಕೇಸ್ ಸ್ಟಡಿ ಏನ್ ಮಾಡಿದ್ರಿ? ಫಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ತಗೊಂಡು ಅವ್ರ ಹತ್ರ ಮಾತಾಡೋದು, ಮತ್ತೆ ಅವ್ರನ್ನ ಅಬ್ಸರ್ವ್ ಮಾಡೋದು, ಅವ್ರಿಗೆ ಏನ್ ಸಮಸ್ಯೆ ಇದೆ ಆ ತರ ತಿಳ್ಕೊಳ್ಳೋದು. ಓಕೆ, ಆಲ್ ಆಫ್ ಯು ಹ್ಯಾವ್ ಡನ್ ಕೇಸ್ ಸ್ಟಡಿ. ಈಗ ಇಂಡಿವಿಜುವಲ್ ಕೇಸ್ ಸ್ಟಡಿ ಮಾಡಿದ್ದೀರಿ ಅಲ್ವಾ? ಸೊ case studies actually emphasizes detailed contextual analysis of a limited number of events or conditions and their relationships. ಇಲ್ಲಿ ನಾವೇನ್ ಮಾಡ್ತೀವಿ ಕೇಸ್ ಸ್ಟಡೀಸ್ ಎಲ್ಲ ಅಂತಂದ್ರೆ, ಇಟ್ ಆಕ್ಚುಲಿ ಡಿಟೇಲ್ಡ್ ಕಾಂಟೆಕ್ಚುಯಲ್ ಅನಾಲಿಸಿಸ್ ಆಫ್ ಲಿಮಿಟೆಡ್ ನಂಬರ್ ಆಫ್ ಇವೆಂಟ್ಸ್. ಡಿಟೇಲ್ಡ್ ಕಾಂಟೆಕ್ಚುಯಲ್ ಅನಾಲಿಸಿಸ್, ಆ ಒಂದು ಕಾಂಟೆಕ್ಸ್ಟ್ ಸಂಬಂಧಪಟ್ಟಂತೆ ಡಿಟೇಲ್ಡ್ ಅನಾಲಿಸಿಸ್ ಅನ್ನ ಮಾಡ್ತೀವಿ. ಆಫ್ ದ ಕಂಡೀಷನ್ ಅನಾಲಿಸಿಸ್ ಮಾಡಿ ಅದರಲ್ಲಿ ನಾವು ಏನ್ ರಿಲೇಶನ್ಶಿಪ್ಸ್ ಏನಿದೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ದಿಸ್ ಇಸ್ ವಾಟ್ ಆಕ್ಚುಲಿ ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಕೇಸ್ ಸ್ಟಡೀಸ್. ಇಟ್ ಈಸ್ ಎ ಕಾಂಪ್ರಹೆನ್ಸಿವ್ ಸ್ಟಡಿ ಆಫ್ ಎ ಸೋಷಿಯಲ್ ಯೂನಿಟ್. ಇಟ್ ಈಸ್ ಎ ಕಾಂಪ್ರಹೆನ್ಸಿವ್ ಸ್ಟಡಿ ಆಫ್ ಸೋಷಿಯಲ್ ಯೂನಿಟ್. ಈ ಸೋಷಿಯಲ್ ಯೂನಿಟ್ ಅಂತಂದ್ರೆ ನೌ ಇಟ್ ಮೇ ಬಿ ಗ್ರೂಪ್, ಇಟ್ ಮೇ ಬಿ ಅನ್ ಇಂಡಿವಿಜುವಲ್, ಆರ್ ಇಟ್ ಮೇ ಬಿ ಅ ಕಮ್ಯುನಿಟಿ, ಓಕೆ, ಆರ್ ಇಟ್ ಮೇ ಬಿ ಅನ್ ಈವೆಂಟ್. ಸೊ ದಟ್ ಈಸ್ ಅ ಕೇಸ್ ಸ್ಟಡಿ. ಸೊ ಉದಾಹರಣೆಗೆ ನೀವು ಲಾಸ್ಟ್ ಇಯರ್ ಯು ಹ್ಯಾವ್ ಡನ್ ಕೇಸ್ ವರ್ಕ್. ಓಕೆ, ಕೇಸ್ ವರ್ಕ್ ಮಾಡಿದಾಗ ನೀವು ಒಂದು ಕೇಸ್ ಅನ್ನ ತಗೊಂಡು ಡೀಟೇಲ್ಡ್ ಆಗಿ ಅವ್ರ ಬಗ್ಗೆ ನೀವು ಅಸೆಸ್ಮೆಂಟ್ ಅನ್ನ ಮಾಡಿದ್ರಿ. ಸೊ ಕೇಸ್ ನ ಅಸೆಸ್ಮೆಂಟ್ ಅನ್ನ ಮಾಡಿ, ಸೊ ಅವ್ರದ್ದು ಬಗ್ಗೆ ನೀವು ರಿಪೋರ್ಟ್ ಕೊಡ್ತೀರಾ. ಸೊ ದಟ್ ಈಸ್ ಆಕ್ಚುಲಿ ಸಿಂಗಲ್ ಇಂಡಿವಿಜುವಲ್ ಕೇಸ್ ಸ್ಟಡಿ. ಅದಕ್ಕೆ ಪ್ರೊಸೀಜರ್ಸ್ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಅದೇ ಕೇಸ್ ಸ್ಟಡಿ. ಅದೇ ರೀತಿಲಿ ಗ್ರೂಪ್, ಸೊ ಯು ಟೇಕ್ ಎಸ್ ಎ ಗ್ರೂಪ್, ಒನ್ ಗ್ರೂಪ್. ಸೊ ಆ ಒಂದು ಗ್ರೂಪ್ ತಗೊಂಡು ಆ ಒಂದು ಗ್ರೂಪ್ ನ ಸಂಬಂಧಪಟ್ಟಂತೆ ನೀವು ಸ್ಟಡಿ ಮಾಡಿ ಬರೆದ್ರೆ ಅದು ಕೇಸ್ ಸ್ಟಡಿ ಆಗ್ತದೆ. ಉದಾಹರಣೆಗೆ ಯಾವುದೋ ಒಂದು ಊರಲ್ಲಿ ದೇ ವಿಲ್ ಗೋ ಫಾರ್ ವಿ ವಿಲ್ ಹ್ಯಾವ್ ಎಸ್ ಕಲ್ಚರಲ್ ಫೆಸ್ಟ್. ಓಕೆ, ದೇರ್ ವಿಲ್ ಬಿ ಕಲ್ಚರಲ್ ಫೆಸ್ಟ್. ಸೊ ಯು ವಿಲ್ ಗೋ ಟು ದ community, you understand that cultural fest, you be part of that and you understand and you report. Okay, that is a case study. And you go to the community. Okay, so what happens, for example, there is a caste fight in a village. So there is a fight and there was a fight and people fought, some people died also. Then they will appoint you to submit the report. So you go there, you collect data and you report. That is also case study. So that is a case study of a particular community. Okay, and particular event, that event only you are going to report. That is called case study. So it is a comprehensive study of social unit. Okay, it may prompt further wide ranging research by providing ideas to be followed up later. So later ಏನ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಇದು ಐಡಿಯಾಸ್ ನ ನಮಗೆ ಕೊಡ್ತಾ ಇದೆ. ಓಕೆ, ಸೊ ಸರ್ ಮೇಡಮ್ ಸರ್ ಇನ್ನೊಂದ್ಸಲ ಹೇಳಿ ಕೇಸ್ ಸ್ಟಡಿ ಮತ್ತೆ ಕೇಸ್ ವರ್ಕ್ ಬಗ್ಗೆ. ಯಾ, ಸಿ
Case studies emphasizes detailed contextual analysis of a limited number of events or conditions and their relationships. ಇಲ್ಲಿ ಕೇಸ್ ಸ್ಟಡೀಸ್ ಅಲ್ಲಿ ಎಂಫಸೈಸಸ್ ಡೀಟೇಲ್ಡ್ ಕಾಂಟೆಕ್ಚುಯಲ್ ಅನಾಲಿಸಿಸ್ ಆಫ್ ಲಿಮಿಟೆಡ್ ನಂಬರ್ ಆಫ್ ಇವೆಂಟ್ಸ್. ಸೊ ನೀವು ಕೇಸ್ ಸ್ಟಡೀಸ್ ಅಲ್ಲಿ ಇನ್ ಡೀಟೇಲ್ ಆ ಒಂದು ಇವೆಂಟ್ ಏನಿದೆ ಅಥವಾ ಒಂದು ವ್ಯಕ್ತಿ ಏನಿದ್ದಾರೆ ಅವ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ, ಆ ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದ್ರ ಬಗ್ಗೆ ನೀವು ರಿಪೋರ್ಟ್ ಕೊಡ್ತೀರಾ. ಅದನ್ನ ನಾವು ಆಕ್ಚುಲಿ ಕೇಸ್ ಸ್ಟಡಿ ಅಂತ ಹೇಳ್ತೀವಿ. ಸೊ ಆ ಒಂದು ಕೇಸ್ ಸ್ಟಡಿ ಇದು ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಹಾಗೇನೆ ಗ್ರೂಪ್ ಬಗ್ಗೆ ಆಗಿರ್ಬೋದು, ಇವೆಂಟ್ ಆಗಿರ್ಬೋದು ಅಥವಾ ಕಮ್ಯುನಿಟಿ ಆಗಿರ್ಬೋದು. ಸೊ ದಟ್ ವಿಲ್ ಬಿ ಯುವರ್ ಕೇಸ್ ಸ್ಟಡಿ. ಓಕೆ, ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ರಿ ಕೇಸ್ ವರ್ಕ್ ಮಾಡೋದ್ರಲ್ಲ, ಕೇಸ್ ವರ್ಕ್ ಮಾಡಿದಾಗ ಏನಾಗ್ತದೆ, ನೀವು ಒಂದು ಸ್ಟಡಿ ಒಬ್ಬರನ್ನ ತಗೊಂಡು ಅವ್ರ ಬಗ್ಗೆ ಸ್ಟಡಿ ಮಾಡಿ ಇಂಟರ್ವೆನ್ಷನ್ಸ್ ಎಲ್ಲ ಮಾಡ್ತೀರಾ, ಮತ್ತೆ ಅವ್ರ ಬಗ್ಗೆ ರಿಪೋರ್ಟ್ ಕೊಡ್ತೀರಾ. ಅದು ಕೇಸ್ ಸ್ಟಡಿ, ಅದು ಕೇಸ್ ವರ್ಕ್. ಇಲ್ಲಿ ಕೇಸ್ ಸ್ಟಡಿಲಿ ನೀವು ಇಂಟರ್ವೆನ್ಷನ್ ಮಾಡದೇ ಇರ್ಬೋದು, ನೀವೇನ್ ಮಾಡ್ತೀರಿ, ಒಂದು ಇವೆಂಟ್ ಆಗ್ತದ, ಇವೆಂಟ್ ಆದಾಗ ನೀವು ಅಲ್ಲಿ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಅದನ್ನ ಡೀಟೇಲ್ ಆಗಿ ನೀವು ಅದನ್ನ ರಿಪೋರ್ಟ್ ನ ಸಬ್ಮಿಟ್ ಮಾಡಿ. ಅದನ್ನ ನಾವು ಕೇಸ್ ಸ್ಟಡಿ ಅಂತ ಹೇಳ್ತೀವಿ. ಉದಾಹರಣೆಗೆ ಯಾವುದೋ ಒಂದು ಕಮ್ಯುನಲ್ ಕ್ಲಾಶ್ ಆಗ್ತದೆ, ಒಂದು ವಿಲೇಜ್ ಅಲ್ಲಿ ಕಮ್ಯುನಲ್ ಕ್ಲಾಶ್ ಆಗಿರ್ತದೆ. ಸೊ ಅದು ಒಂದು ಇವೆಂಟ್. ಓಕೆ, ಅದ್ರ ಬಗ್ಗೆ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಅಥವಾ ನಿಮ್ಮ ಸ್ಟಡಿ ತಗೊಂತೀರಾ, ಯಾಕೆ ಈ ಊರಲ್ಲಿ ಒಂದು ಗಲಾಟೆ ಆಯ್ತು. ಸೊ ನೀವು ಅಲ್ಲಿ ಹೋಗಿ ಮೊದ್ಲೇ ಹೇಗಿತ್ತು, ಗಲಾಟೆ ಆಗೋದ ಕಾರಣಗಳೇನು, ಗಲಾಟೆಯಿಂದ ಯಾವ್ಯಾವ ರೀತಿಯಲ್ಲಿ ಗಲಾಟೆ ಆಯ್ತು, ಯಾಕಾಯ್ತು, ರೀಸನ್ಸ್ ಏನು, ಮತ್ತೆ ಗಲಾಟೆ ಆಗಿರೋದ್ರಿಂದ ಪರಿಣಾಮ ಏನು, ಅವನ್ನ ಯಾವ ರೀತಿಯಲ್ಲಿ ಇದು ಸಮಸ್ಯೆ ಆಗಿದೆ, ಮತ್ತೆ ಯಾವ ರೀತಿ ತಡೆಗಟ್ಟಬಹುದು ಆಗಿರಬಹುದಿತ್ತು ಅನ್ನೋದನ್ನ ನೀವು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಜನರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತೀರಾ. ದಿಸ್ ಇಸ್ ಕಾಲ್ಡ್ ಕೇಸ್ ಸ್ಟಡಿ. ಓಕೆ, ಅಂದ್ರೆ ಕೇಸ್ ಸ್ಟಡಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಗ್ರೂಪ್ ಬಗ್ಗೆ ಆಗಿರ್ಬೋದು, ಕಮ್ಯುನಿಟಿ ಆಗಿರ್ಬೋದು ಅಥವಾ ಇವೆಂಟ್ ಆಗಿರ್ಬೋದು. ಯು ಕ್ಯಾನ್ ಟೇಕ್ ದಟ್ ಅಂಡ್ ಯು ಕ್ಯಾನ್ ಡಿಸ್ಕ್ರೈಬ್. ಓಕೆ, ದಟ್ ಇಸ್ ಕಾಲ್ಡ್ ಕೇಸ್ ಸ್ಟಡಿ. ಸೊ ಹಿಯರ್ ಏನಾಗ್ತದೆ ಅಂತಂದ್ರೆ, it may prompt further wide ranging research by providing ideas to be followed up later. Okay, so ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಇನ್ ಕೇಸ್ ಸ್ಟಡಿ there is no claim to representativeness and the essence of the method is that each subject is studied as a unit of its own. ನಾವು ಫಸ್ಟ್ ಹೇಳಿದ್ವಲ್ಲ, we are talking about population, samples 50 ಜನ ತಗೊಳ್ಳಿ 100 ಜನ ತಗೊಳ್ಳಿ ಅಂತ. So here we are not talking about number. Okay, representative will not be there. Here what we do, here we are going to choose based on our objective. So no representativeness. Objective ಏನಿದೆ ಅದರ ಬಗ್ಗೆ ನೀವು ಅದರ ಆಧಾರದ ಮೇಲೆ ನೀವು ಚೂಸ್ ಮಾಡ್ತೀರಾ. ಉದಾಹರಣೆಗೆ ಒಂದು ವಿಲೇಜ್ ಇದೆ. ಓಕೆ, ಸೊ ಉದಾಹರಣೆಗೆ ಇದು